ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ದೈವ ಸಾನ್ನಿಧ್ಯದಲ್ಲಿ ಸೇರಿ ಬರೋದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮೊನ್ನೆ ದಿವಸದಿಂದ ನಾವು ಒಂದು ವಾಕ್ಯ ಭಾಗವನ್ನ ಧ್ಯಾನ ಮಾಡಿದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಆ ವಾಕ್ಯ ಭಾಗ ಯಾವುದೆಂದು ನೋಡುವಾಗ ಎಸಿಕೇಲ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 16ನೇ ವಚನ. ಹಲ್ಲೆಲೂಯಾ. ಎಸಿಕೇಲ್ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 16ನೇ ವಚನ. ಅವರಲ್ಲಿ ಪಲಾಯನ ಮಾಡಿದವರು ತಪ್ಪಿಸಿಕೊಂಡು ತಮ್ಮ ಅಧರ್ಮದಲ್ಲಿಯೇ ಇದ್ದು ಡೊಂಗರಗಳಲ್ಲಿನ ಪಾರಿವಾಳಗಳಂತೆ ಬೆಟ್ಟಗಳ ಮೇಲೆ ಮೊರೆ ಇಡುತ್ತಿರುವರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅವತ್ತೇ ತಿಳಿದುಕೊಂಡು ಏನಂದ್ರೆ 3 ರೀತಿಯ ಗುಂಪುಗಳು. ಒಂದು, ಆ ಒಂದು ದೇಶದಿಂದ ದಾಸತ್ವಕ್ಕೆ ಹೋದವರು. ಎರಡನೇದಾಗಿ, ಆ ದೇಶದಲ್ಲಿ ಶತ್ರು ಬಂದಾಗ ಸತ್ತು ಹೋದವರು. ಮೂರನೇದಾಗಿ, ಆ ಒಂದು ದೇಶದಲ್ಲಿ ಆ ಒಂದು ಶತ್ರು ಇವರಿರ್ಲಿ ಅಲ್ಲೇ ಅನ್ನುವ ರೀತಿಯಲ್ಲಿ ಸ್ವಲ್ಪ ಜನರನ್ನ, ಅಂದ್ರೆ ಯಾವುದಕ್ಕೂ ಬಾರದವರನ್ನ ಅಲ್ಲಿ ಬಿಟ್ಟು ಹೋದಂತ ಮತ್ತು ಇನ್ನೊಬ್ಬ ಒಂದು ಅಧಿಕಾರಿಯನ್ನ ಅಥವಾ ರಾಜನನ್ನ ಆ ಇನ್ಚಾರ್ಜ್ಗೆ ಕೊಟ್ಟು ನೆಬೂಕದ್ನೆಚ್ಚರ ಹೋದಂತ 3 ಗುಂಪುಗಳಿದೆ. ಆದ್ರೆ ಆ 3ನೇ ಗುಂಪಲ್ಲಿ ಆ ರಾಜ್ಯದಲ್ಲಿರುವ ತಪ್ಪಿಸಿಕೊಂಡವರು ಏನ್ ಮಾಡ್ತಾರೆ ನೋಡುವಾಗ, ಅವರು ಡೊಂಗರಗಳಲ್ಲಿ ಹೋಗಿ ಏನ್ ಮಾಡ್ತಾರಂತೆ, ಪಾರಿವಾಳದಂತೆ ಬೆಟ್ಟಗಳ ಮೇಲೆ ಮೊರೆ ಇಡುತ್ತಿರುವರು. ಹಲ್ಲೆಲೂಯಾ. ಇವತ್ತಿನ ದಿವಸ ಕರ್ತನ ನಮಗೆ ಹೇಳ್ತಾ ಇದ್ದಾನೆ, ನೀನು ಪಾರಿವಾಳದಂತೆ ನೀನು ಮೊರೆ ಇಡಬೇಕು. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಇರುವಾಗ, ಮುಂಜಾವಿನ ಪ್ರಾರ್ಥನೆ ಇರುವಾಗ, ಭಾನುವಾರ ದಿವಸ ಮಾತ್ರವೇ ನೀನು ದೈವಿಕ ವ್ಯಕ್ತಿಯಾಗಿರಬಾರದು, ನಿರಂತರವಾಗಿ ನೀನು ದೈವಿಕ ವ್ಯಕ್ತಿಯಾಗಿರಬೇಕು. ಹಲ್ಲೆಲೂಯಾ. ನಿನ್ನ ಕ್ಯಾರೆಕ್ಟರ್ ಒಂದೇ ರೀತಿಯಲ್ಲಿ ಇರಬೇಕೆಂದು ಕರ್ತನೆ ಹೇಳ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ನಾವು ಹೆಜ್ಜೆಗಳನ್ನು ಇಡುವಾಗ ಒಂದು ಮಾರ್ಪಾಟುಗಳನ್ನು ನಾವು ಮಾಡಿಕೊಂಡು, ನಾವು ಬದಲಾವಣೆಗಳನ್ನ ಮಾಡಿಕೊಂಡು ನಾವು ಮುಂದೆ ಸಾಗಬೇಕಾಗಿದೆ. ಇಲ್ಲಿ ಹೇಳ್ತಾರೆ, ಪಾರಿವಾಳಗಳಂತೆ ಬೆಟ್ಟಗಳ ಮೇಲೆ ಮೊರೆ ಇಡುತ್ತಾರೆ. ಪಾರಿವಾಳದಂತೆ ನಿರಂತರವಾದ ಒಂದು, ಆದ್ರೆ ಏನಂತಂದ್ರೆ ನಾವು ಫಸ್ಟ್ ಥಿಂಗ್ ಏನು ಕಲ್ತ್ಕೊಂಡ್ವಿ ಅಂತಂದ್ರೆ, ಪಾರಿವಾಳವು ನಿರಂತರವಾಗಿ ಮುಲುಗುತ್ತದೆ, ನಿರಂತರವಾಗಿ ಅದು ಶಬ್ದವನ್ನ ಮಾಡುತ್ತದೆ. ಆ ಶಬ್ದವನ್ನ ಮಾಡೋದ್ರ ಅರ್ಥ ಏನಂತ ನೋಡುವಾಗ, ನಿರಂತರವಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು, ಮೊರೆ ಇಡುವವರಾಗಿರಬೇಕು. ಯಾರಿಗೋಸ್ಕರವಾಗಿ? ನಮಗೋಸ್ಕರವಾಗಿ, ನಮ್ಮ ಕುಟುಂಬ, ನಮ್ಮ ದೇಶ, ನಮ್ಮ ಪಟ್ಟಣ, ನಮ್ಮ ಸಭೆ, ನಮ್ಮ ಸೇವಕರು. ಇದರಲ್ಲಿ ಯಾರು ಚೆನ್ನಾಗಿದ್ರು ಕೂಡ ಅವರನ್ನ ಬಿಟ್ಟು ಯಾರು ಚೆನ್ನಾಗಿಲ್ವೋ ಅವರ ಬಗ್ಗೆ, ಅಥವಾ ಯಾರಾದ್ರೂ ವಿಶ್ವಾಸಿಗಳು ಕಷ್ಟದಲ್ಲಿ ಇರುವುದಾದರೆ ನಮ್ಮ ಕೆಲಸ ಅವರ ವಿರುದ್ಧವಾಗಿ ಅವರ ಬೀಳಿಕೆಯನ್ನ ತೆಗೆದುಕೊಂಡು ಮಾತಾಡುವುದಲ್ಲ, ನಾವು ಅವರ ವಿಚಾರವನ್ನ ತೆಗೆದು ದೇವರಲ್ಲಿ ಮೊರೆ ಇಡಬೇಕು. ಕರ್ತನು ಅವರನ್ನು ನಿಲ್ಲಿಸುವುದಕ್ಕೋಸ್ಕರವಾಗಿ, ಕರ್ತನನ್ನ ಬಲಪಡಿಸುವುದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವುದಾಗಿರಬೇಕು. ಎರಡನೇದಾಗಿ ಹೋಗೋಣ. ಈ ಪಾರಿವಾಳಕ್ಕೆ ಇನ್ನೊಂದು ಕ್ಯಾರೆಕ್ಟರ್ ಇದೆ. ಏನಂತಂದ್ರೆ, ಈ ಪಾರಿವಾಳ ಈ ಕನ್ನಡ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಮೊನಗ್ಯಾನಿ ಅಂತ ಅಂತಾರೆ. ಅಂದ್ರೆ ಅದು ಈ ಸಾಮಾನ್ಯವಾಗಿರುವಂತಹ ಪಾರಿವಾಳನ ಗಮನಿಸುತ್ತದೆ. ಈ ಡಾವ್ ಎಂದು ಹೇಳ್ತಾರೆ. ಆ ಪುಕ್ಕ ಎಲ್ಲ ಜಾಸ್ತಿ ಇರುವಂತಹ ಒಂದು ಬಿಳಿ ಕಲರ್ ಅಥವಾ ಅದರಲ್ಲಿ ಕಂದು ಬಣ್ಣದ ಮಿಕ್ಸ್ಚರ್, ಆ ರೀತಿಯ ಒಂದು ಕೆಲವು ಪಾರಿವಾಳಗಳಲ್ಲಿ ಹೆಂಗೆ ಅಂತಂದ್ರೆ, ಅದು ಒಂದು ಸಾರಿ ಒಂದನ್ನ ಸಂಗಾತಿಯನ್ನು ಮಾಡಿದ ಕೂಡಲೇ ಅದು ಯಾವುದೇ ಕಾರಣಕ್ಕೂ ತನ್ನ ಸಂಗಾತಿಯನ್ನು ಬದಲಾಯಿಸೋದಿಲ್ಲ. ಜೀವನ ಪರ್ಯಂತ, ಸಾವಿನ ತನಕ ಅದು ಸಂಗಾತಿಯನ್ನ ಅದೇ ರೀತಿಯಲ್ಲಿ ಮೇಂಟೈನ್, ಅಂದ್ರೆ ಅದರ ಜೊತೆಯೇ ಸಂಬಂಧವನ್ನ ಇಟ್ಟುಕೊಳ್ಳುತ್ತದೆ, ಅದರ ಜೊತೆ ತನ್ನ ಸಂತಾನವನ್ನ ಮಾಡಿಕೊಳ್ಳುತ್ತದೆ, ಅದನ್ನೇ ತನ್ನ ಸಂಗಾತಿಯನ್ನು ಅಂದುಕೊಳ್ಳುತ್ತದೆ. ಇದು ಬಹಳ ವಿರಳ ಪ್ರಾಣಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ, ಬಹಳ ವಿರಳ. ಯಾಕಂದ್ರೆ ಏನೋ ಅಕಸ್ಮಾತ್ ಆಗಿ ಅವರ ಮಧ್ಯದಲ್ಲಿ ಸ್ನೇಹವು ಬೆಳೆದು, ಅಂದ್ರೆ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಕಾನೂನುಗಳು ಇಲ್ಲದೆ ಇರೋದ್ರಿಂದ ಅದು ಹೇಗೆ ಬೇಕಾದ್ರೂ ಇರಬಹುದು ಅನ್ನುವಂತ ವಿಚಾರ ಇರುವಾಗ, ಈ ಪಾರಿವಾಳದ ಒಂದು ಸ್ವಭಾವ ನೋಡ್ರಿ, ಅದು ತನ್ನ ಒಂದು ಜೀವಿತದಲ್ಲಿ ಯಾರನ್ನ ಸಂಗಾತಿ, ಯಾರನ್ನ ನನ್ನ ಜೊತೆ ಇರುವಂತಹ ಒಂದು ಅರ್ಧ ವ್ಯಕ್ತಿ ಎಂದು ಅಂದುಕೊಳ್ಳುತ್ತದೋ, ಅಥವಾ ಯಾರನ್ನ ತನ್ನ ಗಂಡ ಅಥವಾ ಹೆಂಡತಿ ಎಂದು ಅಂದುಕೊಳ್ಳುತ್ತದೋ, ತನ್ನ ಜೊತೆ ಇರುವುದಕ್ಕೆ ಇದೇ ವ್ಯಕ್ತಿ ಸೂಕ್ತ ಅಥವಾ ಇದೇ ಅಕ್ಕಿ ಸೂಕ್ತ ಅಂತ ಅಂದುಕೊಳ್ಳುತ್ತದೋ ಅದರ ಜೊತೆ ಮಾತ್ರವೇ ಇರುತ್ತದೆ. ಅದನ್ನು ಬಿಟ್ಟು ಬೇರೆ ಕಡೆದು ಬೇರೆ ಜೊತೆ, ಬೇರೆ ಒಂದು ಹಕ್ಕಿಯ ಜೊತೆ ಅದು ಸಂಬಂಧವನ್ನ ಇಟ್ಟುಕೊಳ್ಳೋದಿಲ್ಲ. ಇರೋದೇನಂತ, ಒಂದು ವೇಳೆ ಆ ಒಂದು ಹಕ್ಕಿ ಸತ್ತು ಹೋದ್ರೂ ಕೂಡ ಅದು ಬೇರೆಯವರ ಜೊತೆ ತನ್ನ ಒಂದು ಮುಂದಿನ ಸಂತಾನವನ್ನು ಇದು ಮಾಡೋದಕ್ಕೆ ಹೋಗೋದಿಲ್ಲ ಅಂತೆ. ತುಂಬಾ ಕೊರಗುತ್ತಂತೆ, ತುಂಬಾ ನೋವು ಪಡುತ್ತಂತೆ, ತುಂಬಾ ಬಾಧೆ ಪಡುತ್ತಂತೆ. ನನ್ನ ಜೊತೆ ಇದ್ದ ಸಂಗಾತಿ ನಾನು ಕಳೆದುಕೊಂಡೆ ಅಂತ. ಎಂತ ಒಂದು ಸ್ವಭಾವ ಅಲ್ವಾ?
ಇದನ್ನ ನಾವು ಮನುಷ್ಯರಾಗಿರುವವರು ಈ ಕಾಲವನದಲ್ಲಿ ನಾವು ಬೆಳೆಸಬೇಕು. ನಾವು ದೇವರ ಜೊತೆ ಇರುವಂತಹ ಸಂಬಂಧವನ್ನ ನಾವು ಎಂದಿಗೂ ಕೂಡ ಕಳೆದುಕೊಳ್ಳಬಾರದು. ಗಂಡ ಹೆಂಡತಿ ಅಂತ ಅನ್ಕೊಂಡಿದ್ದಾಗ ಸಮಯವನ್ನ ಕಳೆಯೋದೇ, ಇಬ್ಬರು ಸೇರಿ ಸಮಯವನ್ನ ಕಳೆಯೋದೇ ಬಹಳ ಪ್ರಾಮುಖ್ಯ. ಅದು ಮದುವೆಗಿಂತ ಮುಂಚೆ ಕೂಡ ಅವಕಾಶ ಕೊಡ್ತಾರಲ್ಲ, ಇವೊಂದು ಸ್ವಲ್ಪ ಸಮಯನ ಕಳೀರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅಂತ ಅನ್ಕೊಂಡು ತಂದೆ ತಾಯಿ ಕುಟುಂಬಸ್ಥರು ಅವಕಾಶ ಕೊಡ್ತಾರೆ. ಅದ ನಂತರ ಮದುವೆ ಆದ ವಸ್ತ್ರದಲ್ಲಿ ಅಥವಾ ಮದುವೆಯಾದ ನಂತರವೂ ಕೂಡ ನಾವು ಗಂಡ ಹೆಂಡತಿ ಸಮಯವನ್ನ ಕಳೆಯಬೇಕು, ಪ್ರೀತಿ ಆಲೋಚನೆಗಳನ್ನ ಹಂಚಿಕೊಳ್ಳಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಕೊನೆಯವರೆಗೂ ಕೂಡ ನಮಗೆ ಕಾನೂನೇ ಇದೆ, ಒಂದೇ ಗಂಡ ಒಂದೇ ಹೆಂಡತಿಯ ಜೊತೆ ಇರಬೇಕು ಅಂತ. ಆದ್ರೆ ಸತ್ಯವೇದ ಹೇಳ್ತದೆ, ಆಧಾರದ ಕಾರಣವಿಲ್ಲದೆ ನಾವು ಯಾವುದೇ ಕಾರಣಕ್ಕೂ ಒಂದು ಗಂಡನಿಂದ ಒಂದು ಹೆಂಡತಿಯಿಂದ ನಾವು ಬೇರೆ ಆಗಕೂಡದು ಅನ್ನೋದನ್ನ ವಾಕ್ಯ ಹೇಳ್ತದೆ. ಆ ಗಂಡ ಹೆಂಡತಿಯ ಸಂಬಂಧವನ್ನ ದೇವರು ಯಾವುದಕ್ಕೆ ಆತನು ತಂದಿದ್ದಾನೆ, ಆತನ ಕುಟುಂಬವನ್ನು ಉಂಟು ಮಾಡುವಾಗಲೂ ಆತನು ಏನ್ ಮಾಡಿದನು, ಆದಾಮ ಅವ್ವರನ್ನು ಉಂಟು ಮಾಡುವಾಗ ಆದಾಮನನ್ನ ಮಗನಾಗಿ ಅವಳನ್ನ ತಾಯಿಯಾಗಿ ಉಂಟು ಮಾಡಲಿಲ್ಲ, ಆದಾಮನನ್ನ ಅಣ್ಣನಾಗಿ ಅವಳನ್ನ ತಮ್ಮ ತಂಗಿಯೋ ಅಕ್ಕನಾಗಿ ಉಂಟು ಮಾಡಲಿಲ್ಲ, ಆದಾಮನನ್ನ ಒಬ್ಬ ಚಿಕ್ಕ ಹುಡುಗನಾಗಿ ಅವಳನ್ನ ಯಾವುದೋ ಒಂದು ದೊಡ್ಡ ನಡೆಸುವಂತ ಸ್ತ್ರೀಯಾಗಿ ಉಂಟು ಮಾಡಲಿ, ಯಾರಾಗಿ ಉಂಟು ಮಾಡಲು, ಗಂಡ ಹೆಂಡತಿಯಾಗಿ ಉಂಟು ಮಾಡಲು. ಹಲ್ಲೆಲೂಯಾ. ಸರಿ ಬೀಳುವ ಸಹಕಾರಿಯನ್ನ ಆದಾಮನಿಗೆ ಉಂಟು ಮಾಡಿದ್ರಿಂದ ನಾವು ನೋಡ್ತಾ ಇದ್ದೇವೆ. ಯಾಕೆಂತಂದ್ರೆ ಅದೇ ರಿಲೇಶನ್ಶಿಪ್ ಅನ್ನ ಕರ್ತನು ನಮ್ಮ ಜೊತೆ ಇಟ್ಟುಕೊಂಡಿದ್ದಾನೆ. ಹಲ್ಲೆಲೂಯಾ. ಆತನು ಮೊದಲಿಂಗನಾಗಿದ್ದಾನೆ, ನಾವು ಮೊದಲಗಿತ್ತಿಯಾಗಿದ್ದೇವೆ. ಹಲ್ಲೆಲೂಯಾ. ಸಭೆ ಮೊದಲಗಿತ್ತಿಯಾಗಿದೆ, ಆತನು ಮೊದಲಿಂಗನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಪ್ರವಾದಿ ಯೆಶಾಯನ ಗ್ರಂಥದಲ್ಲಿ ಎಷ್ಟು ಚೆನ್ನಾಗಿ ಆತನು ನಮ್ಮನ್ನ ಕರೆದಿದ್ದಾನೆ ನೋಡ್ರಿ. ನನಗೆ ಆಶ್ಚರ್ಯ, ನಾನು ಎಷ್ಟೋ ಸರಿ ಪ್ರವಾದನೆ ಈ ಯೆಶಾಯನ ಪ್ರವಾದಿ ಗ್ರಂಥ ಓದಿದ್ದೇನೆ. ಆದ್ರೆ ಯೆಶಾಯ ಪ್ರವಾದನೆ ಗ್ರಂಥದ 54ನೇ ಅಧ್ಯಾಯದ 5ನೇ ವಚನವನ್ನ ಮತ್ತೆ ತಿರುಗಿ ಹೋದಾಗ ನನ್ನನ್ನೇ ದೇವರು ಕರೀತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಅನಿಸ್ಬಿಡ್ತು. ಏನಂತಂದ್ರೆ ಒಂದು ನಿದರ್ಶನವನ್ನ ನಾವು ಆ ಕನ್ವೆನ್ಷನ್ ಅಲ್ಲಿ ನಾವು ಕೇಳಿದ್ವಿ. ಹೆಂಡತಿ ಕಾಯ್ತಾ ಇರ್ತಾಳೆ ಗಂಡ ಬರೋದಕ್ಕೆ ಅಂತ ಅನ್ಕೊಂಡೆ. ಗಂಡ ಬರೋದನ್ನೇ ಎದುರು ನೋಡ್ತಾ ಇರ್ತಾಳೆ. ಆಕೆ ಒಂದು ಶುಭ್ರವಾದ, ಈಗಲೂ ಕೂಡ ಇಸ್ರೇಲ್ರ ಮದುವೆಯಲ್ಲಿ ಆದ ರೀತಿಯಲ್ಲಿದೆ, ಆಕೆ ಒಂದು ಶುಭ್ರವಾದ ವಸ್ತ್ರವನ್ನ ಧರಿಸಿರ್ಬೇಕು. ಆ ನಂತರ ಒಂದು ದ್ರಾಕ್ಷಾರಸದ ಒಂದು ಪಾತ್ರೆಯನ್ನ, ತುಂಬಿದ ದ್ರಾಕ್ಷಾರಸವನ್ನ ಪಾತ್ರೆಯನ್ನು ಇಟ್ಟುಕೊಂಡಿರಬೇಕು. ಆ ದ್ರಾಕ್ಷಾರಸದ ಪಾತ್ರೆ ಮತ್ತು ತನ್ನ ವಸ್ತ್ರ, ಅದೇ ರೀತಿ ತಾನು ಎಲ್ಲಿಯವರೆಗೂ ಕಾಯ್ಬೇಕು ಅಂದ್ರೆ ಆ ಗಂಡ ಬರುವ ತನಕ ಕಾಯ್ಬೇಕು. ಗಂಡ ಯಾವಾಗ ಬೇಕಾದ್ರೂ ಬರ್ಬೋದು, ಅವ್ರದ್ದು ಸಿಸ್ಟಮ್ ಆಗಿದೆ. ಗಂಡ ಯಾವಾಗ ಬೇಕು ಬಂದ್ರೂ ಕೂಡ ಆವಾಗ ಅವಳು ಸಿದ್ಧರಾಗಬೇಕು. ಅದೇ ರೀತಿಯಲ್ಲಿ ಈ ಒಂದು ಸಭೆಯನ್ನು ಕೂಡ ಕರ್ತನು ಅದೇ ರೀತಿಯಲ್ಲಿ ಮಾಡಿದ್ದಾನೆ. ಸಭೆ ಯಾವಾಗಲೂ ಸಿದ್ಧರಾಗಿರಬೇಕು. ಗಂಡ ಬಂದು, ಯಜಮಾನನು ನಮ್ಮ ಒಡೆಯನು ಬಂದು ನಮ್ಮನ್ನು ಈ ರೀತಿ ಕರೆಯುವಾಗ ಪ್ರವಾದಿ ಯೆಶಾಯನ ಗ್ರಂಥ 54ನೇ ಅಧ್ಯಾಯ 5ನೇ ವಚನ, ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿಯಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮ. ನಿನ್ನ ಸೃಷ್ಟಿಕರ್ತನು ಯೇಸುವೇ ನಿನ್ನ ಪತಿಯಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡುವಾಗ ಹೆಂಗಸರು ಪತಿ ಅಂತಂದಾಗ ಅವರಿಗೆ ಆ ಒಂದು ಫೀಲಿಂಗ್ ಇದೆ, ಅವ್ರು ಅರ್ಥ ಮಾಡ್ಕೊಳ್ಳಿ. ಆದ್ರೆ ನಾವು ಗಂಡಸರು ಅನ್ಕೊಂಡಿದ್ವಿ, ನಮಗಲ್ಲ ಅಂತ ಅನ್ಕೊಂಡು. ನಾವು ಗಂಡಸರಾದ್ರೂ ಕೂಡ ನಾವು ಪರಲೋಕಕ್ಕೆ ಹೋದಾಗ ಅಲ್ಲಿ ಗಂಡಸು ಹೆಂಗಸು ಅಂತಿಲ್ಲ, ಆತನೇ ನಮ್ಮ ಮೊದಲಿಂಗನಾಗಿದ್ದಾನೆ, ನಾವೇ ಮೊದಲಿಗಿತ್ತಿ ಆಗಿದ್ದೇವೆ. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ಒಂದು ಶುದ್ಧ ಕನ್ಯೆ ತನ್ನ ಪತಿಗೋಸ್ಕರ ಯಾವ ರೀತಿಯಲ್ಲಿ ಕಾಯ್ತಾಳೋ, ಯಾವ ರೀತಿಯಲ್ಲಿ ಒಂದು ಶುದ್ಧ ಕನ್ಯೆ ತನ್ನ ಮದುವೆ ಆಗುವಂತ ಆ ಒಂದು ಪತಿಗೋಸ್ಕರ ಸಮರ್ಪಿಸುತ್ತಾಳೋ, ಅದೇ ರೀತಿಯಲ್ಲಿ ಕರ್ತನೆ ಹೇಳ್ತಾ ಇದ್ದಾನೆ, ನಿನ್ನ ಸೃಷ್ಟಿಕರ್ತನೆ ನಿನ್ನ ಪತಿಯಾಗಿದ್ದಾನೆ. ಆತನ ಹೆಸರೇನುಗುತ್ತೆ, ಸೇನಾಧೀಶ್ವರನಾದ ಯೆಹೋವ. ಹಲ್ಲೆಲೂಯಾ. ಇಸ್ರೇಲಿನ ಸದವದ ಸ್ವಾಮಿ ನಿನ್ನ ನ್ಯಾಯ ಸ್ಥಾಪಕನಾಗಿದ್ದಾನೆ. ಸರ್ವ ಲೋಕದ ದೇವರೆಂಬ ನಾಮದೇವನ್ನು ಹೊಂದಿರುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಗಂಡ ಅಂತಿಂತವನಲ್ಲ, ನಮ್ಮ ಯಜಮಾನ ಅಂತಿಂತವನಲ್ಲ, ನಮ್ಮ ಪತಿ ಅಂತಿಂತವನಲ್ಲ. ಆತನು ಸೇನಾಧೀಶ್ವರನಾದ ಯೆಹೋವನಾಗಿದ್ದಾನೆ. ಹಲ್ಲೆಲೂಯಾ. ಆತನಿಗೆ ತಕ್ಕ ಹಾಗೆ ನಾವು ನಡೆಯಬೇಕಾಗಿದೆ. ಆತನು ಇಸ್ರಾಯೇಲಿನ ಒಂದು ಜನಾಂಗದ ಸದಬಲ ಸ್ವಾಮಿ, ಆತನು ನ್ಯಾಯ ಸ್ಥಾಪಕನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ರಕ್ಷಣೆಗೆ ನ್ಯಾಯವನ್ನ ಸ್ಥಾಪಿಸುವುದಕ್ಕೋಸ್ಕರವಾಗಿ ಇಳಿದು ಬರುವಂತ ದೇವರಾಗಿದ್ದಾನೆ. ಅದೇ ರೀತಿಯಲ್ಲಿ ಸರ್ವ ಲೋಕದ ದೇವರೆಂಬ ನಾಮಧೇಯವನ್ನು ಹೊಂದಿರುವನು. ಹಲ್ಲೆಲೂಯಾ. ಅನೇಕ ಬಾರಿ ನಮಗೆ ಗಂಡಸರಿಗೆ ಏನಾಗುತ್ತದೆ, ನಾನು ಹೆಂಗಸಲ್ವಲ್ಲ, ನನ್ಗೆ ಹೆಂಗ್ ಪತಿ ಅಂತ ಅನ್ಕೊಂಡು ಹೇಳ್ತಾರೆ. ಇವತ್ತಿನ ದಿವಸ ಒಂದು ಸ್ವಲ್ಪ ಕ್ಷಣದ ಕಾಲ ಹೆಂಗಸುನೆ ಅಂದುಕೊಳ್ಳೋದಾದ್ರೆ ಆಲೋಚನೆ ಮಾಡಿ ನಮ್ಮ ಪತಿ ಬಗ್ಗೆ.
ನಮ್ಮ ಗಂಡನ ಬಗ್ಗೆ ಆಲೋಚನೆ ಮಾಡ್ರಿ. ಒಂದು ಕನಸಿರುತ್ತಾ ಗಂಡನ ನೋಡ್ಬೇಕು ಅಂತ, ಗಂಡನ ಜೊತೆ ಒಂದಾಗಬೇಕು ಅಂತ ಅನ್ಕೊಂಡು ಕನಸಿರುತ್ತಾ, ಗಂಡನ ಜೊತೆ ಮಾತಾಡ್ಬೇಕು ಅಂತ ಕನಸಿರುತ್ತಾ, ಕುತ್ಕೊಂಡು ಕಾಲ ಕಳಿಬೇಕು ಅಂತ ಕನಸಿರುತ್ತಾ, ನಮ್ಮ ಗಂಡ ಎಲ್ಲಿದ್ದಾನೆ ಅಂತ ಹುಡುಕೋದಂತ ಕನಸಿರುತ್ತಾ, ಬಾಗಿಲ ಬಳಿ ಅವಾಗ ಬಂದ್ರ ಅಂತ ಅನ್ಕೊಂಡು ನೋಡುವಂತ ಕನಸಿರುತ್ತಾ, ಹಾಗೆ ನನ್ನ ಗಂಡನು ಕಷ್ಟಪಟ್ಟು ಬರ್ತಾ ಇದ್ರೆ ಅವ್ರಿಗೇನಾದ್ರೂ ಮಾಡೋಣ ಅಂತ ಕನಸಿರುತ್ತಾ, ಅವ್ರು ಬಂದ ಕೂಡ ಏನಾದ್ರೂ ಉಡುಗೊರೆ ಕೊಡೋಣ ಅಂತ ಕನಸಿರುತ್ತಾ? ಆ ಕನಸುಗಳನ್ನು ಇವತ್ತಿನ ದಿವಸ ನಮ್ಮ ಹೃದಯದಲ್ಲಿ ಹುಟ್ಟಿಸಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಪತಿ ಬರ್ತಾನೆ, ಹಲ್ಲೆಲೂಯಾ. ನಮ್ಮ ಮೊದಲಿಂಗನು ಬರ್ತಾನೆ, ಹಲ್ಲೆಲೂಯಾ. ನಮ್ಮನ್ನ ಕರೆದುಕೊಂಡು ಹೋಗಲು ಬರ್ತಾನೆ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರಯತ್ನಿಸುವಂತ ಮೊದಲಿಂಗನ ಅದನ್ನು ಬಂದೇ ಬರುತ್ತಾನೆ. ಆದರೂ ನಮ್ಮನ್ನ ಕರೆದುಕೊಂಡು ಹೋಗ್ತಾನೆ, ಹಲ್ಲೆಲೂಯಾ. ಅದಕ್ಕೋಸ್ಕರ ಆತನ ಹೇಳ್ತಾನೆ, ನಿನ್ನ ಸೃಷ್ಟಿಕರ್ತ, ನಿನ್ನನ್ನು ಉಂಟು ಮಾಡಿದವನೇ, ನನ್ನ ತಂದೆ ತಾಯಲ್ಲ, ನಿನ್ನನ್ನು ಉಂಟು ಮಾಡಿದವನೇ ಈ ಮೊದಲಿಂಗನಾಗಿದ್ದಾನೆ. ಹಲ್ಲೆಲೂಯಾ. ಮೊದಲಿಂಗನೇ ನಿನ್ನನ್ನು ಉಂಟು ಮಾಡಿದಾನೆ. ಆತನಿಗೆ ಪ್ರೀತಿಸಿ ಉಂಟು ಮಾಡಿದಂತ ಮೊದಲಗಿತ್ತಿ ನೀನಾಗಿದ್ದೀಯ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಪ್ರಿಯರೇ, ಪಾರಿವಾಳಕ್ಕೆ ಇದ್ಯಾಕಪ್ಪ ಈ ಟೈಮಲ್ಲಿ ಈ ರೀತಿಯಲ್ಲಿ ಅಂದ್ರೆ ನೋಡಿ, ಪಾರಿವಾಳ ನೋಡಿ ತನ್ನ ಮೊದಲಿಂಗನನ್ನ ಅಥವಾ ಮೊದಲಗಿತ್ತಿಯನ್ನ ಬಿಟ್ಟು ಯಾರನ್ನು ಕೂಡ ಇಷ್ಟಪಡ್ತಾ ಇಲ್ಲ. ಅದಕ್ಕೆ ಎಷ್ಟೇ ಗೂಡಿಗೆ ಯಾವುದೇ ವೀರನೇ ಬರ್ಲಿ, ಯಾವ ಶೂರನೇ ಬರ್ಲಿ, ಯಾವ ಸೌಂದರ್ಯವತಿಯಾಗಿ ಬರ್ಲಿ, ಯಾವ ಮೇಕಪ್ ಹಾಕೊಂಡು ಬಂದ್ರು ಕೂಡ ಆಕೆಗೇನು, ಆ ಒಂದು ಪಾರಿವಾಳಕ್ಕೇನು ತನ್ನ ಸಂಗಾತಿ ಯಾರು ಎಂದೇ ಹುಡುಕ್ತಾ ಇತ್ತು. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಬೇರೆ ನಮಗೆ ಈ ಲೋಕದಲ್ಲಿ ಸೈತಾನ ಏನೇ ತೋರಿಸ್ಲಿ, ಏನೇ ಯಾರ್ಯಾರ ಜೀವಿತವನ್ನ ಸಾಕ್ಷಿ ಇಟ್ಟು ನಮ್ಮ ಮುಂದೆ ನೋಡಿ ಇವನಿಂಗಾದ್ಲು ಅನ್ನೋ ರೀತಿಯಲ್ಲಿ ಹೇಳಿ, ಆದರೂ ಕೂಡ ನನ್ನ ದೇವರು ಕೈಯಿಂದ ಕೊಟ್ಟಿದ್ದೆ ಅದು ನನಗೆ ಆಶೀರ್ವಾದ. ಹಲ್ಲೆಲೂಯಾ. ಇಲ್ಲದೆ ಹೋದ್ರೆ ಅದು ಏನಕ್ಕೂ ಪ್ರಯೋಜನ ಬಾರದು. ಅದರಿಂದ ನಾನು ಸಂತೋಷ ಪಡೋದಕ್ಕಾಗೋದಿಲ್ಲ. ಕಣ್ಣಲ್ಲಿ ನೋಡಬಹುದಷ್ಟೇ, ನಾನು ನನ್ನ ಜೀವಿತದಲ್ಲಿ ಅದನ್ನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಕರ್ತನ ಸನ್ನಿಧಾನದಲ್ಲಿ ದೇವರು ಕೊಡುವಂತಹ ಆ ಕೃಪೆಯನ್ನ, ದೇವರು ಕೊಡುವಂತಹ ಬಹುಮಾನವನ್ನ, ದೇವರು ಕೊಡುವಂತಹ ಸ್ವಾಸ್ಥ್ಯವನ್ನ ನಮ್ಮದಾಗಿಸಿಕೊಳ್ಳುವವರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನೋಡ್ರಿ, ಯಾವ ರೀತಿಯಲ್ಲಿ ಒಂದು ಒಡಂಬಡಿಕೆ ದೇವರು ಮಾಡ್ತಾರೆ ಅಂತಂದ್ರೆ, ಹೋಶೇಯ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 19ನೇ ವಚನದಲ್ಲಿ, ಹೋಶೇಯ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 19ನೇ ವಚನ, ದೇವರು ಕೂಡ ಪಾರಿವಾಳದಂತೆ ಒಂದು ಒಡಂಬಡಿಕೆಯನ್ನು ನಮ್ಮ ಜೊತೆ ಮಾಡ್ತಾ ಇದ್ದಾರೆ. ಏನಂತ? ನಾನು ನಿನ್ನನ್ನು ಶಾಶ್ವತವಾಗಿ ವರಿಸುವೆನು. ಹಲ್ಲೆಲೂಯಾ. ನಾನು ನಿನ್ನನ್ನ 1-2 ದಿವಸ 3 ದಿವಸ ಅಲ್ಲ, ತಿಂಗಳಲ್ಲ, ವರ್ಷ ಅಲ್ಲ, ನಾನು ನಿನ್ನ ಜೊತೆ ಇರುವುದು, ನಾನು ಶಾಶ್ವತವಾಗಿ. ಹಲ್ಲೆಲೂಯಾ. ಶಾಶ್ವತವಾಗಿ ಅಂದ್ರೆ ಏನು? ಕರ್ತನ ಲೆಕ್ಕದಲ್ಲಿ ಯುಗದ ಅಂತ್ಯದವರೆಗೂ ನಾನು ನಿನ್ನ ಸಂಗಡ ಇರುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿನ್ನನ್ನ ನಡೆಸ್ತಿರುವುದು ದಾಸನಾಗಿ ಅಲ್ಲ. ಇನ್ನು ಯೋಹಾನನ ಸುವಾರ್ತೆಯಲ್ಲಿ ಮಕ್ಕಳ ರೀತಿಯಲ್ಲಿ ಎಂದು ಹೇಳ್ತಾರೆ. ಮಕ್ಕಳ ರೀತಿಯನ್ನು ಮುಂದುವರಿದು ಸ್ನೇಹಿತರ ರೀತಿಯಲ್ಲಿ ಎಂದು ಹೇಳ್ತಾರೆ. ಸ್ನೇಹಿತರ ರೀತಿಯಲ್ಲಿ ಮುಂದುವರಿದು ರೆವಲ್ಯೂಷನ್ ಆಗುವಾಗ ಯೋಹಾನನಿಗೆ ಒಂದು ಪ್ರಕಟಣೆ ಸಿಗ್ತಾ ಇದೆ. ನಾನು ನಿನ್ನನ್ನ ಸ್ನೇಹಿತನಾಗಿ ಅಲ್ಲ, ದಾಸನಾಗಿ ಅಲ್ಲ, ಮಕ್ಕಳಾಗಿ ಅಲ್ಲ, ನನ್ನ ಸ್ವಂತ ಮೊದಲಗಿತ್ತಿಯಾಗಿ. ಹಲ್ಲೆಲೂಯಾ. ನನ್ನ ಸ್ವಂತ ಮೊದಲಗಿತ್ತಿಯಾಗಿ. ಮೊದಲಗಿತ್ತಿ ಎಲ್ಲಿರಬೇಕು? ಗಂಡನ ಜೊತೆಯಲ್ಲೇ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಎಲ್ಲಾ ವಿಚಾರಗಳನ್ನ ಹಂಚ್ಕೋಬಹುದು ಅಂತ ಅನ್ಕೊಂಡು ವಿಚಾರ ಇರುವುದಾದ್ರೆ ನಮ್ಮ ಗಂಡ ಹೆಂಡತಿಯ ಒಂದು ರಿಲೇಶನ್ಶಿಪ್ ಅಲ್ಲಿ, ಹಲ್ಲೆಲೂಯಾ, ಅದು ಆಗ್ತಿಲ್ಲ ಅಂತಂದ್ರೆ ಸಮಥಿಂಗ್ ಇಸ್ ಪ್ರಾಬ್ಲಮ್. ಅದಾಗಬೇಕು. ಹಲ್ಲೆಲೂಯಾ, ಅದಾಗಬೇಕು. ಕರ್ತನ ಸನ್ನಿಧಾನದಲ್ಲಿ ನಾವು ಎಲ್ಲ ಮುಕ್ತವಾಗಿ ಹಂಚಿಕೊಳ್ಳುವಂತ ಒಂದು ವ್ಯಕ್ತಿ ಯಾರಾಗಿರ್ಬೇಕು? ನಮಗೆ ನಮ್ಮ ಗಂಡನು ಹೆಂಡತಿಯೂ ಆಗಿರಬೇಕು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವುದಾದ್ರೆ ನಮ್ಮ ಕುಟುಂಬವನ್ನ ಆ ರೀತಿಯಲ್ಲಿ ಮಾಡಲು ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಶಕ್ತನಾಗಿದೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಲ್ಲೆಲೂಯಾ. ನನ್ನ ಯೌವನ ಕಾಲ ಆದ ನಂತರ ನನ್ನ ಜೀವಿತದಲ್ಲಿ ನಾನು ಯಾರತ್ತಾದರೂ ನನ್ನ ಹೃದಯ ಬಿಚ್ಚಿ ಸಂಪೂರ್ಣವಾಗಿ ತಿಳಿದಿದ್ದಾರೆ ಎನ್ನುವುದಾದ್ರೆ ನನ್ನ ಹೆಂಡತಿ ಮಾತ್ರವೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ದೇವರು ನನಗೆ ಹೆಂಡತಿಯ ಮುಖಾಂತರವಾಗಿ ಎಲ್ಲ ಪ್ರೀತಿಯನ್ನು ಕೊಟ್ಟಿದ್ದಾನೆ. ಅದು ತಂದೆಯ ಪ್ರೀತಿ ಆಗಿರ್ಬೋದು, ತಾಯಿಯ ಪ್ರೀತಿ ಆಗಿರ್ಬೋದು,
ಅಣ್ಣನ ಪ್ರೀತಿಯಾಗಿರೋ ನಾನು ಅವಳ ಜೊತೆನೇ ಆಟ ಆಡ್ತೀನಿ, ಅವಳ ಜೊತೆನೇ ಕುಣಿತೀನಿ, ಅವ್ರಿಗೆ ಹೇಳ್ತಾಳೆ ಅವಳು ಹೊಡಿತಾನೆ ಬಡಿತಾನೆ ಅಂತ ಅನ್ಕೊಂಡು. ಯಾಕಂದ್ರೆ ನನ್ನ ತಮ್ಮನ ಜೊತೆ ನಾನು ಅದೇ ರೀತಿಯಲ್ಲಿ ಆಡ್ತಾ ಇದ್ದೆ. ಅದಕ್ಕೋಸ್ಕರವಾಗಿ ಆ ತಮ್ಮನ ಪ್ರೀತಿ ಕೂಡ ಆಕೇರಿಸಿದ. ಅವಳು ನೋವು ಪಡೆದ್ರು ಕೂಡ, ಕಂಪ್ಲೇಂಟ್ ಮಾಡಿದ್ರು ಕೂಡ ನನಗೆ ಯಾವ ರೀತಿಯಲ್ಲಿ ಎಲ್ಲಾ ಪ್ರೀತಿಯನ್ನು ನಾನು ಆಕೆಯಿಂದ ಹೊಂದಿದ್ದೇನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಕೂಡ ದೇವರ ಜೊತೆ ಅದೇ ರೀತಿಯ ಸಂಬಂಧವನ್ನು ನಾವು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ದೇವರು ಯಾವತ್ತೂ ಕೂಡ ಇವನು ಬೋರಿಂಗ್ ಅಂತ ನಮ್ಗೆ ಅನಿಸಬಾರ್ದು. ಆತನ ಮಾತುಗಳು ಯಾವಾಗಲೂ ಕೂಡ ಇವನು ಕುಯ್ತಾನೆ ಅಂತ ಅನ್ಕೊಂಡು ಅನಿಸಬಾರ್ದು. ಆತನ ಮಾತುಗಳು ಜೇನಿ ಚುಪ್ಪಕ್ಕಿಂತ ಅದು ಸಿಹಿಯಾಗಿದೆ. ಹಲ್ಲೆಲೂಯಾ. ಅದು ಖಾಲಿ ಏನಂತಂದ್ರೆ ನೋಡ್ರಿ, ಜೇನುತುಪ್ಪವನ್ನ ಬಾಯಿಗಿಡೋದಂದ್ರೆ ಕೆಲವು ಸರಿ ಏನಾದ್ರು ಈ ತುಟ್ಟಿಗೆ ತಗಲಿದ್ರೆ ನಮ್ಗೆ ತಡ್ಕೊಳಕ್ಕಾಗಲ್ಲ. ಆ ತುಟ್ಟಿನ ನುಂಗಿ ನಾವು ರುಚಿಯನ್ನ ಸವಿತೀವಿ. ಅದೇ ರೀತಿಯಲ್ಲಿ ನಮಗೆ ಆ ಒಂದು ಮಾತುಗಳಿದೆಯಲ್ಲ, ಮತ್ತೆ ಮತ್ತೆ ನೋಡಿ, ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 54ನೇ 5ನೇ ವಚನವನ್ನ ಅನೇಕ ಸಾರಿ ನಾನು ಓದಿದ್ದೇನೆ. ಆದ್ರೆ ನನ್ನ ದೇವರು ನನ್ನನ್ನ ಮೊದಲ ಗೀತೆಯಿಂದ ಕರೆಯೋದನ್ನ ನಾನು ಇವತ್ತಿನ ದಿವಸ ನಿನ್ನೆಯ ದಿವಸ ರೋಮಾಂಚನವಾಯಿತು. ಹಲ್ಲೆಲೂಯಾ. ನನ್ನ ಕೈ ಎತ್ತಿ ದೇವರಿಗೆ ಸ್ತೋತ್ರ ಹೇಳಿದೆ. ಕರ್ತನೇ, ನಿನ್ನ ಮೊದಲ ಗೀತಿ ನಾನಾಗಿದ್ದೇನೆ ಸ್ವಾಮಿ, ನಿನ್ನ ಮೊದಲ ಗೀತಿ ನಾನಾಗಿದ್ದೇನೆ, ನಿನ್ನ ಪ್ರೀತಿ ಪಾತ್ರನು ನಾನಾಗಿದ್ದೇನೆ. ನೀನು ಮೊದಲಾಗಿ ಪ್ರೀತಿ ಮಾಡೋದು ನನ್ನನ್ನಾಗಿದೆ, ಈ ಲೋಕವನ್ನಲ್ಲ. ಈ ಲೋಕದಲ್ಲಿ ಮಾಡಿರುವಂತ ಅನೇಕ ಅದ್ಭುತಕರವಾದ ಸೃಷ್ಟಿಗಳಿದಾವೆ. ಇದನ್ನ ಯಾರಿಗೋಸ್ಕರ? ನನಗೋಸ್ಕರ. ಹಲ್ಲೆಲೂಯಾ. ನೀನು ಮಾಡಿದ್ಯಾ. ಹಲ್ಲೆಲೂಯಾ. ಅದಕ್ಕಾಗಿ ನಿನಗೆ ಸ್ತೋತ್ರ. ಅದಕ್ಕೆ ಹೋಶೇಯ ಪ್ರವಾದನ ಗ್ರಂಥದಲ್ಲಿ 2ನೇ ಅಧ್ಯಾಯ 19ನೇ ವಚನದಲ್ಲಿ ನಾನು ನಿನ್ನನ್ನು ಶಾಶ್ವತವಾಗಿ ವರಿಸುವೆನು. ಹೌದು, ನೀತಿ, ನ್ಯಾಯ, ಪ್ರೀತಿ, ದಯೆಗಳಿಂದ ನಿನ್ನನ್ನು ವರಿಸುವೆನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅದರ ನೀತಿ ಇದೆಯಂತೆ ಆತನ ಒಂದು ಮ್ಯಾರೇಜ್ ಅಲ್ಲಿ, ಆತನ ಮ್ಯಾರೇಜ್ ಅಲ್ಲಿ ನ್ಯಾಯ ಇದೆಯಂತೆ, ಪ್ರೀತಿ ಇದೆಯಂತೆ, ದಯೆ ಇದೆಯಂತೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಮದುವೆ ಆದವರಿಗೆ ಒಂದು ವೇಳೆ ಲೈವ್ ಆದವರಿಗೆ ಆಗಿರಬಹುದು, ಅಥವಾ ಕರ್ತನ ಸನ್ನಿಧಾನ ಮದುವೆ ಆದವರ ನಿಮ್ಮ ಒಂದು ಮದುವೆಯಲ್ಲಿ ಏನಿದೆ? ನೀತಿ ಇದೆ, ನ್ಯಾಯ ಇದೆ, ಪ್ರೀತಿ ಇದೆ, ದಯೆ ಇದೆ. ಹಲ್ಲೆಲೂಯಾ. ಈ 4 ವಿಚಾರಗಳು ಇತ್ತು ಅಂತಂದ್ರೆ ಎಲ್ಲವೂ ಮುಗಿದ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ. ಹಲ್ಲೆಲೂಯಾ. ಯಾವುದೇ ಕಾರಣಕ್ಕೂ ದೇವರು ತಪ್ಪಾದ ಆಯ್ಕೆಯನ್ನ ಮಾಡಿಕೊಡೋದಿಲ್ಲ. ತಪ್ಪಾದ ಆಯ್ಕೆ ಇವತ್ತಿನ ದಿವಸ ಆಗಿದೆ ಅನಿಸುತ್ತೆ ಅಂದ್ರೆ ಅದು ನಮ್ಮ ಒಂದು ನಿಮಿತ್ತವಾಗಿ ಇವತ್ತಿನ ದಿವಸ ನಾವು ಬದಲಾವಣೆ ಮಾಡಬೇಕು. ನಮ್ಮ ಒಂದು ಮದುವೆಯಲ್ಲಿ ಏನಿದೆ? ದೇವರ ನೀತಿ ಇದೆ, ದೇವರ ನ್ಯಾಯ ಇದೆ, ದೇವರ ಪ್ರೀತಿ ಇದೆ, ದೇವರ ದಯೆ ಇದೆ. ಹಾಗಾದ್ರೆ ಮೊದಲೇ ಮದುವೆ ಆದವರ ಕಥೆ ಏನು? ದೇವರ ಪ್ಲಾನ್ ಅನ್ನ ಇಟ್ಟುಕೊಂಡು ಮಾಡಿರುವಂತಹ ವಿಚಾರ ಆಗಿದೆ. ಹಲ್ಲೆಲೂಯಾ. ತನ್ನ ಮಕ್ಕಳನ್ನ ಈ ಒಂದು ದಿನಕ್ಕೆ ಕರೆಯಬೇಕು ಅಂತ ಅನ್ಕೊಂಡು ಆತನ ನಿರ್ಧಾರ ಮಾಡಿಕೊಂಡಿದ್ದನು. ಅದಕ್ಕೋಸ್ಕರವಾಗಿ ಎಲ್ಲವನ್ನ ಸಿದ್ಧತೆ ಮಾಡಿಕೊಂಡಿದ್ದನು. ಕರ್ತನು ಅವರನ್ನು ಒಂದುಗೂಡಿಸಿ ಕರ್ತನು ಆತನ ರಾಜ್ಯಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಅವರ ಮದುವೆಯಲ್ಲೂ ಕೂಡ ಆತನು ಬಂದ ನಂತರ ಅಥವಾ ಆ ಸಮಯದಲ್ಲಿ ನೀತಿ, ನ್ಯಾಯ, ಪ್ರೀತಿ, ದಯೆ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೆಹೆಜ್ಕೇಲನು ಈ ರೀತಿಯಲ್ಲಿ ಹೇಳಿದ್ದಾನೆ. 16ನೇ ಅಧ್ಯಾಯ 8ನೇ ವಚನದಲ್ಲಿ ಯೆಹೆಜ್ಕೇಲನು ಆ ಒಂದು ದೇವರು ಮತ್ತು ನಮ್ಮ ಮಧ್ಯೆ ಇರೋ ಫೀಲಿಂಗ್ಸ್ ಅನ್ನ ಹೇಳ್ತಾ ಇದ್ದೇನೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಯೆಹೆಜ್ಕೇಲನು 16ನೇ ಅಧ್ಯಾಯ 8ನೇ ವಚನ, ನಾನು ಹಾದು ಹೋಗುತ್ತಾ ನಿನ್ನನ್ನು ನೋಡಲು ಹೀಗೋ ನೀನು ಮದುವೆಗೆ ಸಿದ್ಧಳಾಗಿದ್ದಿ. ಹಲ್ಲೆಲೂಯಾ. ಅಂದ್ರೆ ದೇವರ ವಾಕ್ಯದಿಂದ ಸಮೃದ್ಧಿ ಹೊಂದವರಾಗಿ, ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದು, ದೇವರ ವಾಕ್ಯದಲ್ಲಿ ತುಂಬಿದವರಾಗಿ, ಪರಿಶುದ್ಧಾತ್ಮನ ಅಭಿಷೇಕವನ್ನ ತುಂಬಿದವಂತ ಮಕ್ಕಳನ್ನ ದೇವರು ನೋಡುವಾಗ, ನಾನು ನಿನ್ನನ್ನು ನೋಡಲು ಈಗೋ ನೀನು ಮದುವೆಗೆ ಸಿದ್ಧಳಾಗಿದ್ದಿ. ಆಗ ನಾನು ನನ್ನ ಹೊದಿಕೆಯ ನೆರಿಗೆಯನ್ನು ನಿನ್ನ ಮೇಲೆ ಹಾಕಿ ನಿನ್ನ ಮಾನವನ್ನ ಕಾಪಾಡಿದೆನು. ಇದಲ್ಲದೆ ನಾನು ನಿನಗೆ ಮಾತು ಕೊಟ್ಟು ಒಡಂಬಡಿಕೆ ಮಾಡಿಕೊಂಡದ್ದರಿಂದ ನೀನು ಯಾರಾದಿ? ನೀನು ನನ್ನವಳಾದಿ. ಹಲ್ಲೆಲೂಯಾ. ಇದು ಕರ್ತನಾದ ಯೆಹೋವನ ನುಡಿಯಾಗಿದೆ. ಹಲ್ಲೆಲೂಯಾ. ಯಾರವಳಾಗಿದ್ದೇವೆ? ನಾವು ಆತನವಳಾಗಿದ್ದೇವೆ. ನಮ್ಮನ್ನ ಮುಟ್ಟುವುದಕ್ಕೆ ಬೇರೆ ಯಾರಾದ್ರೂ ಕೂಡ 4 ಸರಿ ಆಲೋಚನೆ ಮಾಡಬೇಕು. ಆ ಸೈತಾನನು ಕೂಡ 4 ಸರಿ ಆಲೋಚನೆ ಮಾಡ್ತಾರೆ. ಯೋಬನನ್ನ ಮುಟ್ಟುವುದಕ್ಕೆ 4 ಅಲ್ಲ 20, 30 ಸಾರಿ, 1000 ಸಾರಿ ಆಲೋಚನೆ ಮಾಡಿ ಅವನ ಪರಲೋಕ ಹೋಗಿದ್ದು. ಯೋಬನನ್ನ ಮುಟ್ಟುವಂತ ಸಂದರ್ಭದಲ್ಲಿ ದೇವರ ಪರ್ಮಿಷನ್ ಅವನು ಕೇಳಬೇಕು. ಈಗಲೂ ಕೂಡ ಯೋಬನ ರೀತಿಯಲ್ಲಿ ಇಲ್ಲಿ ಕುಳಿತಿರುವಂತ ಪ್ರತಿಯೊಬ್ಬರು ಜೀವಿತವನ್ನ ಅವನು ಮುಟ್ಟುವುದಕ್ಕೆ, ಮಕ್ಕಳನ್ನ ಮುಟ್ಟುವುದಕ್ಕೆ, ಗಂಡನನ್ನ ಹೆಂಡತಿಯನ್ನ ಮುಟ್ಟುವುದಕ್ಕೆ ಅವನ ಆಲೋಚನೆ ಮಾಡ್ತಾನೆ. ಯಾಕೆ ನೋಡುವಾಗ ಯಾವುದೇ ಕಾರಣಕ್ಕೂ ದೇವರ ಅಪ್ಪಣೆ ಇಲ್ಲದೆ ನಮ್ಮ ತಲೆಯ ಕೂದಲು ಕೂಡ ಕೆಳಗಡೆ ಬೀಳೋದಿಲ್ಲ. ಕರ್ತನು ಎಂದಿಗೂ ಕೂಡ ನಮ್ಮನ್ನ ಒಪ್ಪಿಸಿಕೊಡೋದಿಲ್ಲ. ಹಲ್ಲೆಲೂಯಾ. 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 ಆತ್ಮ ಸುಮ್ಮನೆ ನಮ್ಮನ್ನ ಸೈತಾನನಿಗೆ ಒಪ್ಪಿಸಿಕೊಡುವವನಲ್ಲ.
ಅಗತ್ಯವಿಲ್ಲ, ಆತನ ಅಪ್ಪಣೆ ಅಗತ್ಯವಿದೆ. ಯಾಕಂದ್ರೆ ನಾವು ಆತನ ಮನಲಗಿತ್ತಿ ಆಗಿದ್ದೇವೆ, ನಾವು ಆತನ ಒಳಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 25ರಿಂದ 27 ವಚನಗಳನ್ನು ನೋಡುವಾಗ ಈ ರೀತಿಯಲ್ಲಿ ಹೇಳ್ತಾ ಇದೆ ವಾಕ್ಯ, ಪುರುಷರೇ ಕ್ರಿಸ್ತನ ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 25ರಿಂದ 27, ಪುರುಷರೇ ಕ್ರಿಸ್ತನ ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಗೆ ಲೋಕ ಏನಂತಂದ್ರೆ ನಿನ್ನ ಹೆಂಡತಿಯನ್ನು ನೀನು ಅಡಿಯಾಳಾಗಿರ್ಕು ಅಂತ ಅನ್ಕೊಂಡು ಹೇಳ್ಕೊಡುತ್ತೆ. ಆದ್ರೆ ಕ್ರಿಸ್ತನೇ ಹೇಳ್ತಾ ಇದ್ದಾನೆ, ನಿನ್ನ ಹೆಂಡತಿಯನ್ನು ನೀನು ಪ್ರೀತಿಸು ಅಂತ ಹೇಳುತ್ತೆ. ಯಾವ ರೀತಿಯಲ್ಲಿ ಸಭೆಯನ್ನ ದೇವರು ಪ್ರೀತಿಸ್ತಿದ್ದಾನೋ ಅದೇ ರೀತಿಯಲ್ಲಿ ಹೆಂಡತಿಯನ್ನ ಪ್ರೀತಿಸ್ತೀವಿ. ಅನೇಕ ಬಾರಿ ಲೋಕವನ್ನ ಮೆಚ್ಚಿಸುವುದಕ್ಕೋಸ್ಕರ ಹೆಂಡತಿಯನ್ನ ಅಡಿಯಾಳಾಗಿರ್ತೀವಿ. ಆ ಅಡಿಯಾಳಾಗಿ ಇಟ್ಕೊಂಡು ನಮ್ಮ ಪೌರುಷವನ್ನು ತೋರಿಸ್ತೀವಿ. ಈ ಗಂಡಂದ್ರೆ ಕೆಲವರು ಇದ್ದಾರೆ, ಹೆಂಡತಿಯ ಮೇಲೆ ಕೈ ಮಾಡಿ ಪೌರುಷ ಹೀರೋಯಿಸಂ ತೋರಿಸು. ತನಗೆ ಸರಿ ಸಮಾನರಾಗಿದ್ದ ಪುರುಷನ ಮುಂದೆ ಹೀರೋಯಿಸಂ ತೋರಿಸ್ಲಿ. ಒಂದೇಟ್ ಬಿಡುವಾಗ 7 ಬೀಳುತ್ತಲ್ಲ, ಅವರ ಮುಂದೆ ಹೀರೋಯಿಸಂ ತೋರಿಸ್ಲಿ ಅಂತ ಹೀರೋಯಿಸಂ ತೋರ್ಸಕ್ ಹೋಗೋದಿಲ್ಲ. ಯಾಕಂದ್ರೆ ಏಟು ಬೀಳುತ್ತಲ್ಲ ಅಂತ ಗೊತ್ತು, ಮೂಳೆ ಮುರಿಯುತ್ತಲ್ಲ ಅಂತ ಗೊತ್ತು. ಅದಕ್ಕೋಸ್ಕರವಾಗಿ ಅಬಲೆ ಆಗಿರುವಂತಹ ಹೆಣ್ಣಿನ ಮುಂದೆ ಹೋಗಿ ಮೂಳೆ ಮುರಿಯುವಂತ ಕಾರ್ಯವನ್ನ ಮಾಡಿ ಮೀಸೆತ್ತಿರುವಂತ ಗಂಡಸರಿದ್ದಾರೆ. ನಾಚಿಕೆ ಕೇಡಿನ ಗಂಡಸರವರಾಗಿದ್ದಾರೆ. ಹಲ್ಲೆಲೂಯಾ. ನಾವು ಎಂದಿಗೂ ಕೂಡ ಏನೇನು ಹೇಳ್ತದೆ, ಸಭೆಗೆ ಏನ್ ಹೇಳ್ತದೆ, ಹೆಂಡತಿಯನ್ನ ಪ್ರೀತಿಸಬೇಕು ಅಂತ ಕರ್ತನ ವಾಕ್ಯ ಹೇಳ್ತದೆ. ಆದ್ರ ಹೆಂಡತಿಯನ್ನ ಮುದ್ದು ಮಾಡಿ ಅಂತ ಅನ್ಕೊಂಡು ಕರ್ತನೆ ಹೇಳ್ತಾ ಇಲ್ಲ. ಯಾವುದು ಸ್ವಲ್ಪ ಜಾಸ್ತಿ ಆದ್ರೆ ಅದು ಬಹಳ ಕಷ್ಟ ಆಗುತ್ತೆ. ಅದರ ವಿಚಾರವಾಗೂ ಕೂಡ ಗಮನದಲ್ಲಿಟ್ಟಿರಬೇಕು. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆ ಉಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನ ಮಾಡಿಸಿ ಶುದ್ಧ ಮಾಡಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಒಂದೊಂದು ವರ್ಡ್ ಏನಂತಂದ್ರೆ ಮುತ್ತು ಮುತ್ತು ಅನ್ನೋ ರೀತಿಯಲ್ಲಿ ವರ್ಡ್ ಇದೆ. ಅದನ್ನು ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆ ಉಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ವಾಕ್ಯದ ಮುಖಾಂತರವಾಗಿ ಜಲಸ್ನಾನವನ್ನ ಮಾಡಿಸಿ ಶುದ್ಧ ಮಾಡಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಪ್ರಿಯ, ಆತನು ನಮ್ಮನ್ನ ವಾಕ್ಯದ ಮುಖಾಂತರ ಜಲಸ್ನಾನ ಮಾಡಿದ್ದಾನೆ. ಚಿಕ್ಕ ಮಕ್ಕಳು ಕೂಡ ಕುತ್ಕೊಂಡಿದ್ದೀರಿ ಅಲ್ವಾ? ಚಿಕ್ಕ ಮಕ್ಕಳು ಕೂಡ ಕುತ್ಕೊಂಡಿದ್ದೀರಿ. ನಾವು ಕರ್ತನಿಗೋಸ್ಕರ ನಾವು ಯಾವ ರೀತಿಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನಾವು ಜೀವಿಸಬೇಕು. ಆದಷ್ಟು ಬೇಗ ಸಂಡೆ ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತೇವೆ. ಮೊಬೈಲ್ ಸಹವಾಸವನ್ನ ಹೆಚ್ಚಿನದಾಗಿ ಬಿಟ್ಟು ಬಿಡ್ರಿ. ಆದಷ್ಟು ದೇವರ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ, ದೇವರ ಕಡೆ ತಿರುಗಬೇಕಾಗಿದೆ. ಆದಷ್ಟು ಬೇಗ ನಾವು ಸಂಡೆ ಕ್ಲಾಸ್ ಅನ್ನ ಪ್ರಾರಂಭ ಮಾಡಿ ದೇವರ ಕೃಪೆ ಕೊಡುವುದಾಗಲಿ. ಇಲ್ಲಿ ನಾವು ನೋಡುವಾಗ ನಾವು ಎಲ್ಲಾ ಏಜ್ನವರು, ಎಲ್ಲಾ ವಯಸ್ಸಿನವರು ಕೂಡ ದೇವರನ್ನ ಪ್ರೀತಿಸುವವರಾಗಿರ್ಬೇಕು. ಯಾಕಂತಂದ್ರೆ ನಾಳೆ ದಿವಸ ನಾವು ಕರ್ತನ ಮುಂದೆ ನಿಲ್ಲಬೇಕಾದವರು ನಾವು ಮೊದಲಗಿತ್ತಿಯ ರೀತಿಯಲ್ಲಿ ನಾವು ನಿಂತಿರ್ತೇವೆ. ಆವಾಗ ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ ಹೊಂದವರಾಗಿ ನಾವು ಶುದ್ಧರಾಗಿರಬೇಕಾಗಿದೆ. ಕರ್ತನ ನಮ್ಮನ್ನ ಶುದ್ಧತೆಯಲ್ಲಿ ನಡೆಸುವುದಾಗಲಿ. ಆವಾಗ ಏನಾಗುತ್ತದೆ? ಪ್ರಕಟಣೆ 19ನೇ ಅಧ್ಯಾಯ 7ರಿಂದ 19 ವಚನಗಳನ್ನು ನೋಡುವಾಗ ಆ ಒಂದು ಕಾಲ ಬಂತು ಪ್ರಿಯರೇ. ಹಲ್ಲೆಲೂಯಾ. ಈ ಕಾಲಕ್ಕೋಸ್ಕರನೇ ಇಡೀ ಸಭೆ ಕಾಯ್ತಾ ಇರೋದು. ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿದ್ದು. ಪ್ರಕಾಶಮಾನವು ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಯಿತು. ಆ ನಾರುಮಡಿ ಅಂದರೆ ದೇವ ಜನರ ಸತ್ಕಾರ್ಯಗಳೇ. ಹಲ್ಲೆಲೂಯಾ. ಇದಲ್ಲದೆ ಅವನು ನನ್ನ ಸಂಗಡ ಮಾತಾಡುತ್ತಾ ಯಜ್ಞದ ಕುರಿಯಾದ ಆತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿ ಈ ಮಾತುಗಳು ದೇವರ ಸತ್ಯ ವಚನಗಳಾಗಿವೆ ಅಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯಾವಾಗ ಆತನ ಜೊತೆ ಒಂದಾಗ್ತೇವೋ ಅದೇ ಒಂದು ಯುಗದ ಅಂತ್ಯ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಪಾರಿವಾಳ ಯಾವ ರೀತಿಯಲ್ಲಿ ಒಂದು ಸಂಗಾತಿಯ ಜೊತೆ ಮಾತ್ರ ಸಂಬಂಧವನ್ನು ಇಟ್ಟುಕೊಳ್ಳುತ್ತದೋ, ಒಂದು ಸಂಗಾತಿ ಕಳೆದು ಹೋದಾಗ ಅದು ಹೇಗೆ ಹತ್ತುಕೊಂಡು ಯಾರ ಜೊತೆಯೂ ಸಂಬಂಧವನ್ನು ಇಟ್ಟುಕೊಳ್ಳದೆ
ತನ್ನ ಜೀವಿತವನ್ನ ನಡೆಸುವುದಕ್ಕೆ ನಿರ್ಧಾರ ಮಾಡುತ್ತದೋ ಆ ರೀತಿಯಲ್ಲಿ ಈ ದಿನಮಾನದಲ್ಲಿ ಅದು ಓಲ್ಡ್ ಲೈಫ್ ಅಂತ ಅನ್ಕೊಂಡು ಅನ್ಬೋದು, ಹಳೇ ಜನರೇಷನ್ ಅಂತ ಹೇಳ್ಬೋದು. ನಾವು ಆ ರೀತಿಯಲ್ಲಿ ಕರ್ತನ ಜೊತೆ ಸಂಬಂಧವನ್ನ ಇಟ್ಟುಕೊಳ್ಳಬೇಕು. ನಮಗೆ ಯಾರು ಬೇಡ ಪ್ರಿಯರೇ, ಹಲ್ಲೆಲೂಯಾ. ನಮಗೆ ಕರ್ತನೊಬ್ಬನೇ ಸಾಕು, ಹಲ್ಲೆಲೂಯಾ. ಕರ್ತನೊಬ್ಬನೇ ನಾವು ಇರೋದಾದ್ರೆ 12 ನೋಡ್ರಿ, 12ಗೆ ಸಾಧ್ಯ ಆಯ್ತು ಅಂತ ಅಂದ್ಮೇಲೆ 12ಗೆ ಅದು ಸಾಧ್ಯ ಆಯ್ತು ಅಂತಂದ್ರೆ ಆಲಯದಲ್ಲಿ, ನಾನು ಸಮುವೇಲನ ತಾಯಿ 12 ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆಲಯದಲ್ಲಿ ಇದ್ದಂತ 12 ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಆಕೆ ಬಹಳ ಚಿಕ್ಕ ವಯಸ್ಸಿನ ತನ್ನ ಗಂಡನ ಕಳೆದುಕೋತಾಳೆ. ಆದ್ರೆ ಆಕೆ ಉಳಿದ ಜೀವಿತವನ್ನ ಆಕೆಗೆ ಏನೋ ಅವಕಾಶ ಇಲ್ಲ ಅಂತಲ್ಲ, ಧರ್ಮಶಾಸ್ತ್ರದಲ್ಲಿ ಅವಕಾಶ ಇದೆ. ತ್ಯಾಗ ಪತ್ರವನ್ನ ಅಥವಾ ಸತ್ತು ಹೋದ ನಂತರ ಆಕೆ ಇನ್ನೊಂದು ಮದುವೆ ಆಗ್ಬೋದಿತ್ತು. ಹಂಗಂತ ಹೇಳಿ ಯಾರು ಮದುವೆ ಆಗ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ನಾನು ಶುದ್ಧತೆಯ ಬಗ್ಗೆ ಮಾತಾಡ್ತಾ ಇದ್ದೇನೆ. ಶುದ್ಧವಾಗಿ ನಾವು ಮರ್ಯಾದೆಗೆ ತಕ್ಕ ಹಾಗೆ ನಾವು ಬದುಕುವುದಕ್ಕೆ ನಾವು ಕಲಿಯಬೇಕು. ಅವ್ರು ಗಂಡ ಆಗಲಿ ಹೆಣ್ಣಾಗಲಿ, ನಾವು ಮರ್ಯಾದೆಗೆ ತಕ್ಕ ಹಾಗೆ ನಾವು ಬದುಕುವುದಕ್ಕೆ ನಾವು ಕಲಿತಾಗ ನಮಗೂ ಮರ್ಯಾದೆ, ಸಮಾಜಕ್ಕೂ ಒಳ್ಳೆಯದು, ಮನೆಗೂ ನಮಗೆ ಒಳ್ಳೆಯದು, ದೇವರಿಗೊಂದು ದೊಡ್ಡ ಹೆಸರನ್ನ ತಂದುಕೊಡುವಂತೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ, ಇವತ್ತಿನ ದಿವಸ ನಮ್ಮ ಮೊದಲಿಂಗನು ಬರ್ತಾನೆ ಪ್ರಿಯರೇ. ನಾವು ಮೊದಲಿಗಿತ್ತಿ ಆಗೋಣ, ನಾವು ಶುದ್ಧ ಕನ್ಯೆ ಆಗೋಣ. ಓ ಕರ್ತನ ಸನ್ನಿಧಾನದಲ್ಲಿ ಕೇಳಿಕೊಳ್ಳ, ಕರ್ತನೆ ನನ್ನ ಶುದ್ಧ ಕನ್ಯೆಯಾಗಿ ನನ್ನ ಮಾಡು. ಕರ್ತನೆ ನನ್ನಲ್ಲಿರುವಂತ ಸುಕ್ಕು ಕಳಂಕವನ್ನ ಎಲ್ಲವನ್ನ ತೆಗೆದು ಹಾಕು. ಕರ್ತನೆ ರಾಜ, ನನ್ನಿಂದ ಕರ್ತನೆ ರಾಜ ಎಲ್ಲ ಬಲಹೀನತೆಯನ್ನು ತೆಗೆದು ಹಾಕು. ಎಲ್ಲ ಹೋರಾಟಗಳಲ್ಲಿ ಜಯವನ್ನ ಹೊಂದುವಂತೆ ನನಗೆ ಸಹಾಯ ಮಾಡು. ಹಲ್ಲೆಲೂಯಾ. ಕರ್ತನೆ ನಿನ್ನ ನಾಮಕ್ಕೆ ಸ್ತೋತ್ರ, ಪರಿಶುದ್ಧನೇ ನಿನ್ನ ನಾಮಕ್ಕೆ ಸ್ತೋತ್ರ, ಮಹಿಮೆ ಅರಸನೇ ನಿನ್ನ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ಈ ಸಭೆ ಎಂಬ ಕರ್ತನೆ, ಆಲಯ ಎಂಬ ಕರ್ತನೆ ಮೊದಲಗಿತ್ತಿಯನ್ನ ಮುಂದೊಂದು ದಿವಸ ನಿನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಬರ್ತೀಯಲ್ಲ ಯೇಸಪ್ಪ, ಅದಕ್ಕೆಲ್ಲದಕ್ಕೂ ನಾವು ಸಿದ್ಧರಾಗುವ ಹಾಗೆ, ಶುದ್ಧ ಕನ್ನಿಕೆಯಾಗಿ ನಿಲ್ಲುವ ಹಾಗೆ ನಮಗೆ ಸಹಾಯವನ್ನು ಚಾಚು. ಕರ್ತನೆ, ಒಂದು ಪಾರಿವಾಳದಲ್ಲಿ ಕರ್ತನೆ ಒಂದು ಸೃಷ್ಟಿಯ ಮುಖಾಂತರವಾಗಿ ನಮಗೆ ಕಲಿಸಿಕೊಟ್ಟಿದೆಯಲ್ಲ, ಅದು ಯಾವ ರೀತಿಯಲ್ಲಿ ಕರ್ತನೆ ಒಂದು ಸಂಗಾತಿಯನ್ನು ಆರಿಸಿಕೊಂಡಾಗ ಅದರಲ್ಲೇ ಅವಲಂಬಿತರಾಗಿ, ಅದರ ಮೇಲೆ ಭರವಸೆ ಇಟ್ಟರಾಗಿ, ಅದರಲ್ಲೇ ನಂಬಿಕೆ ಇಡುವ ಒಂದು ಪಕ್ಷಿಯಾಗಿ ಜೀವಿಸ್ತದೋ ಅದೇ ರೀತಿಯಲ್ಲಿ ನಾವು ಕೂಡ ಸ್ವಾಮಿ ನಿನ್ನ ಮೇಲೆ ಭರವಸೆ ಉಳ್ಳವರಾಗಿ, ನಿನ್ನ ಮೇಲೆ ಕರ್ತನೆ ರಾಜ ನಂಬಿಕೆ ಉಳ್ಳವರಾಗಿ, ನಿರೀಕ್ಷೆ ಉಳ್ಳವರಾಗಿ ಜೀವಿಸುವ ಕಾರ್ಯ ಮಾಡು. ಕರ್ತನೆ ರಾಜ, ನಮ್ಮ ವಿರುದ್ಧವಾಗಿ ಸೈತಾನನು ಕರ್ತನೆ ರಾಜ ನಿನ್ನ ಒಂದು ರೀತಿಯಲ್ಲಿ ಕರ್ತನೆ ಪ್ರೀತಿಯ ಮಾತುಗಳನ್ನು ಆಡುತ್ತಾ ಕರ್ತನೆ ರಾಜ, ಅದೇ ರೀತಿಯಲ್ಲಿ ಈ ಲೋಕದ ವಿಚಾರಗಳನ್ನು ನಮಗೆ ಹೇಳುತ್ತಾ, ವಾಕ್ಯವನ್ನು ತಿರುಚುತ್ತಾ ಕರ್ತನೆ ರಾಜ ಈ ಕೆಲವು ಸಂದಿಗ್ಧ ಪರಿಸ್ಥಿತಿಗಳನ್ನ ತಂದು ನಮ್ಮ ಶುದ್ಧತ್ವವನ್ನ ನಾಶ ಮಾಡುವಂತಹ, ಶುದ್ಧತ್ವಕ್ಕೆ ಕರ್ತನೆ ಕಳಂಕ ತರುವಂತಹ ಎಲ್ಲಾ ಸೈತಾನನ ಕುಯುಕ್ತಿಗಳನ್ನ, ತಂತ್ರಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನಿಂತಾನೆ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್.